ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ ಚಾನಲಿಂದ ಇವತ್ತು ನಾನು ತಾಳೆಹಣ್ಣು ಅರ್ಧ ಕೆ ಜಿ ತಗೊಂಡಿದ್ದೀನಿ ಮತ್ತು ಏಲಕ್ಕಿ 3 ಏಲಕ್ಕಿ ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ ತಗೊಂಡಿದ್ದೀನಿ, ಒಂದು ಅರ್ಧ ಲೀಟ್ರ್ ನೀರು ತಗೊಂಡಿದ್ದೀನಿ. ಇವಾಗ ತಾಳೆಹಣ್ಣು ಯಾವ ಥರ ಮಾಡೋಣ ಅಂತ ನಾನು ನಿಮಗೆ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಬನ್ನಿ. ಅದಕ್ಕಿಂತ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಶಂಕರ್ ಕುಕಿಂಗ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ನೋಡಿ, ಇದು ತಾಳೆಹಣ್ಣಲ್ಲಿ ಮೇಲ್ಗಡೆ ಈ ಥರ ಸಿಪ್ಪೆ ಬರುತ್ತೆ, ನೀವು ಕಾಯಿ ಥರನೇ ಇರುತ್ತೆ. ಅದನ್ನು ನಾನು ಇಲ್ಲಿ ಬಿಡಿಸಿ ಈ ಥರ ತಂದಿದ್ದೀನಿ, ಬಿಡಿಸಿರೋದನ್ನೇ. ಅದನ್ನು ಮೇಲ್ಗಡೆದು ಸಿಪ್ಪೆ ಇರುತ್ತೆ, ಅದನ್ನು ಈ ಥರ ಚಾಕ್ ಸಹಾಯದಿಂದ ನೀಟಾಗಿ ಎತ್ತಿ ನಿಧಾನಕ್ಕೆ ಎತ್ತಬೇಕಾಗುತ್ತೆ. ಇದೇ ಥರ ಇನ್ನೂ ಸಿಕ್ಕಾಪಟ್ಟೆ ರೆಸಿಪಿಗಳು ಬರ್ತವೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟ್ ಜ್ಯೂಸು ಟ್ರಾವೆಲ್ದೆಲ್ಲ ಬರುತ್ತೆ. ಈ ಜ್ಯೂಸು ಕುಡಿಯೋಕ್ಕೆ ಸಖತ್ತಾಗಿ ಬೆನಿಫಿಟ್ ಎಲ್ಲ ಸಖತ್ತೈತೆ. ಏನೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಥರ ಸಿಪ್ಪಿನ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ. ಫಸ್ಟಿಗೆ ಇದನ್ನು ಐಸ್ ಆಪಲ್ ಅಂತಲೂ ಅಂತಾರೆ, ಅಥವಾ ಅಚ್ಚ ಕನ್ನಡದಲ್ಲಿ ತಾಳೆಹಣ್ಣು ಅಂತ ಹೇಳ್ತಾರೆ. ನೋಡಿ, ಈ ಥರ ಆದಷ್ಟು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದೇ ಥರ ನಾನು ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಹಣ್ಣು ಇತ್ತು, ಅರ್ಧ ಕೆ ಜಿ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ 2-3 ಏಲಕ್ಕಿನ ಈ ಥರ ಸಿಪ್ಪೆ ಬಿಡಿಸ್ಬಿಟ್ಟು ಬರೀ ಬೀಜ ಮಾತ್ರ ಒಳಕ್ಕೆ ಹಾಕೊಳ್ಳಿ, ಅಥವಾ ನಿಮಗೆ ಏಲಕ್ಕಿ ಪೌಡ್ರ್ ಇದೆ ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕೊಳ್ಳಿ. ಏಲಕ್ಕಿ ಪೌಡ್ರ್ ಹಾಕೋದ್ಕಿಂತ ಈ ಥರ ಹಾಕೋದ್ರಿಂದ ನ್ಯಾಚುರಲಿ ಚೆನ್ನಾಗಿರುತ್ತೆ ಅಂತ ನಾನು ಈ ಥರನೇ ಹಾಕೋತಾಯಿದ್ದೀನಿ. ಈ 3 ಬಿಡಿಸ್ಬಿಟ್ಟು ಹಿಂಗೆ ಹಾಕೋತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ 1/4 ಲೀಟ್ರ್ ನೀರು ಹಾಕೊಳ್ಳಿ ನಾವು ಫಸ್ಟಿಗೆ. ನೆಕ್ಸ್ಟು 3 ಸ್ಪೂನು ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹಾಕೊಂಡಾದ್ಮೇಲೆ ಇದನ್ನು ಫಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಜಸ್ಟ್ 1 ನಿಮಿಷ ಗ್ರೈಂಡ್ ಆದರೂ ಸಾಕಾಗುತ್ತೆ. ನೆಕ್ಸ್ಟ್ ಆ ಗ್ರೈಂಡ್ ಫುಲ್ ನೈಸ್ ಸಿಗೋದ್ಮೇಲೆ ಇನ್ನೊಂದು ಅರ್ಧ ಲೀಟ್ರ್ ನೀರು ಹಾಕೋಬೇಕಾಗುತ್ತೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವಾಗ ಆಫ್ ಮಾಡಿ. ಇಷ್ಟು ನೈಸ್ ಆಗಿದೆ. ಈಗ ಇದಕ್ಕೆ ಅರ್ಧ ಲೀಟ್ರ್ ನೀರು ಹಾಕೊಂಡು ಮತ್ತೆ ರುಬ್ಕೊಳ್ಳೋಣ. ಏಕೆಂದರೆ ನೀರು ನೀಟಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಏನಿಲ್ಲ, ಇದನ್ನು 30 ಸೆಕೆಂಡು ರುಬ್ಕೊಳ್ಳಿ ಸಾಕು. ಟೋಟಲ್ 1.5 ನಿಮಿಷ ರುಬ್ಬಿದರೆ ನಿಮ್ಗೆ ಈ ಥರ ಫುಲ್ಲು ತಾಳೆಹಣ್ಣಿನ ಜ್ಯೂಸು ರೆಡಿ ಆಗುತ್ತೆ. ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ, ಯಾಕೆಂದರೆ ನೈಸಾಗಿ ರುಬ್ಬಿರೋದ್ರಿಂದ ಡೈರೆಕ್ಟಾಗಿ ಗ್ಲಾಸ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ನಿಮಗೆ ಅದ್ಭುತವಾದ ತಾಳೆಹಣ್ಣಿನ ಜ್ಯೂಸ್ ಅಥವಾ ಐಸ್ ಆಪಲ್ ಜ್ಯೂಸ್ ರೆಡಿ ಆಗುತ್ತೆ. ಇದೇ ಥರ ವಿಡಿಯೋ ಇನ್ನೂ ನಿಮಗೆ ಬೇಕಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥವಾ ನೀವು ಯಾವುದೇ ಜ್ಯೂಸು ಏನಾರು ಬೇಕಂದ್ರೆ ಕಮೆಂಟ್ ಮಾಡಿ. ಆದಷ್ಟು ನಿಮಗೆ ರೆಸಿಪಿನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸಿ ಯು.